ಹಲೋ ಬಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಬಾಯ್ಸ್ಗೆ ವೆಲ್ಕಮ್. ನಿಮಗೇನಾದರೂ ಹುಡುಗಿ ಸಿಗ್ತಾ ಇಲ್ಲೋ ಮದುವೆ ಆಗಲು? ಗೈಸ್, ಆಂಟಿ ಇದ್ದಾರೆ, ಬನ್ನಿ ಗುರು. ಪ್ರಸ್ತುತ ಇವರ ಹೆಸರು ಬಂದುಬಿಟ್ಟು ಸೀಮಾ. ಹಾವೇರಿಯ ಆಂಟಿ ಇವರು. ಪ್ರಸ್ತುತ 30ರ ವಯಸ್ಸು, ಪೂಜಾರಿ ಜನ. ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಸ್ವಲ್ಪ ಜಾಸ್ತಿ ಕೋಪ ಹೊಂದಿರತಕ್ಕಂಥ ಈ ಒಂದು ಆಂಟಿಗೆ ಒಬ್ಬ ಚಿರ ಯುವಕ ಬೇಕಾಗಿದ್ದಾರೆ. ಅಂದರೆ 30ರ ಒಳಗಿನ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಮದುವೆ ಆಗಲು ಅಲ್ಲ, ಇವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ 4 ವರ್ಷಗಳ ಕಾಲ ಇರಲು. ಏನು ಗುರು ಇದು ಹೊಸ ವಿಚಾರ ಅಂತಂದರೆ, ನೋಡಿ ಫಸ್ಟಿಗೆ ಇವರ ಫೋಟೋ ನೋಡ್ಕೊಳ್ಳಿ. ಚೆನ್ನಾಗಿದ್ದಾರಾ? ಇಷ್ಟ ಆದ್ರಾ? ಆ್ಯಂಡ್ ದಪ್ಪ ದಪ್ಪ ಗುಂಡ್ಗೆ ನಿಮಗೆ ತಕ್ಕ ಹಾಗೆ ಅಡ್ಜಸ್ಟ್ ಆಗ್ತಾರಾ? ನೋಡಿ ಸ್ನೇಹಿತರೆ, ಎತ್ತರದಲ್ಲಿ 4.5 ಸೆಂಟಿಮೀಟರ್ನ ಹೈಟ್ ಇರ್ತಕ್ಕಂಥ ಸೀಮಾ ಅವರು ಪ್ರಸ್ತುತ ಮದುವೆ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಬಟ್ ಆಗಿರಲ್ಲ. ನಾನು ರಿಲೇಷನ್ಶಿಪ್ ಮಾಡಿಬಿಟ್ಟು ಯಾವ ರೀತಿ ಫೀಲ್ ಇದೆ ಅಂತ ಅನುಭವಿಸಿ ತದನಂತರ 32 ವರ್ಷ ಆಗುವುದರ ಒಳಗಡೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಇವ್ರಿಗೆ ತಕ್ಕಂತಹ ಒಬ್ಬ ರಿಲೇಷನ್ಶಿಪ್ಪಿನ ಹುಡುಗ ನೀವು ಆಗಬೇಕು ಅಂದರೆ ಇವರ ಮಾತುಗಳನ್ನು ಒಮ್ಮೆ ಕೇಳಿ. ಸೊ ಪ್ರಸ್ತುತ ಇವರು ಹೇಳಿರೋದು ಏನಂದರೆ, ಗಂಡನ ಜೊತೆಗೆ ಜಾಲಿಯಾಗಿ ಇರುವಂತಹ ಬಯಕೆ ಆಗ್ತಾಯಿದೆ, ಆದರೆ ಮದುವೆ ಆಗದೇ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ಮದುವೆ ಆದ ನಂತರ ಕಾಳಜಿ ಪ್ರೀತಿ ಮಾಡೇ ಮಾಡ್ತೀರಾ. ಆಫ್ಟರ್ ಮ್ಯಾರೇಜ್ ಹೆಂಗೆ ಇರ್ತೀರಾ ಅಂತ ಅನ್ನೋದು ನಾನು ತಿಳ್ಕೊಳ್ಬೇಕು. ಹಾಗಾಗಿ ರಿಲೇಷನ್ಶಿಪ್ ಮಾಡ್ತೀನಿ. ನನ್ನ ಒಂದು ದೇಹದ ಖುಷಿ ಮತ್ತು ನನ್ನ ದೇಹದ ಆಸೆಗಳನ್ನು ಈಡೇರಿಸಬೇಕು ನೀವು ಹುಡುಗ. ಆ್ಯಂಡ್ ಶರೀರ ಎತ್ತರ ಇದ್ದೇನೆ, ಹುಡುಗ ಕೂಡ ತುಂಬ ಕಷ್ಟಪಟ್ಟರೂ ಕೂಡ ನನಗೆ ಸುಖ ಕೊಡಲೇಬೇಕು. ನಾನು ನಿಮಗೆ ಹೈಟಲ್ಲಿರಬೇಕು, ಬ್ಲ್ಯಾಕಲ್ಲಿರಬೇಕು, ವೈಟಲ್ಲಿರಬೇಕು ಅಂತ ಏನು ಹೇಳಿಲ್ಲ. ನನ್ನ ದೇಹಕ್ಕೆ ಸುಖ, ಆನಂದ ಕೊಡೋದು ಮಾತ್ರ ಬಿಡಕ್ಕೆ ಹೋಗಬೇಡಿ. ಮಕ್ಕಳು ಅಂತ ನಾನು ಮದುವೆ ಆದ ನಂತರ 2-3 ವರ್ಷಗಳ ಬಳಿಕ ಕೇಳ್ತೇನೆ. ಅಲ್ಲಿವರೆಗೂ ಕೂಡ ನನಗೆ ಎಂಜಾಯ್ಮೆಂಟ್ ಬೇಕು. ಯಾಕಂದರೆ ನಾನು 18 ವರ್ಷಗಳಿಂದ 30 ವರ್ಷಗಳವರೆಗೂ ಕಾಮನ್ನು ತಡೆದುಕೊಂಡು ಇಟ್ಕೊಂಡಿದ್ದೇನೆ. ಅದು ಇದುವರೆಗೂ ಕೂಡ ಹೊರಗಡೆ ಚೆಲ್ಲೇ ಇಲ್ಲ. ಪ್ರಸ್ತುತ ನೀವು ನನ್ನ ಜೊತೆ ಸಂಬಂಧ ಬೆಳೆಸಿದಾಗ ಎಷ್ಟು ಆಗುತ್ತೋ ಅಷ್ಟು ಚೆಲ್ಲುವಂಥ ಪ್ರಯತ್ನ ಶಕ್ತಿ ನಿಮ್ಮಲ್ಲಿದ್ದರೆ ನಾನು ನಿಮ್ಮ ಜೊತೆ ರಿಲೇಷನ್ಶಿಪ್ ಮಾಡ್ತೇನೆ. ಪ್ರಸ್ತುತ ನಿಮ್ಮ ನಂಬರನ್ನು ನನ್ನ ಒಂದು ಡೀಟೇಲ್ಸ್ಗಳಲ್ಲಿ ಕಳಿಸಿ ಅಂತ ಹೇಳಿದ್ದಾರೆ. SRE9591 gmail.comಗೆ ಕಳಿಸಿಕೊಡಿ. ಅದಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಇವ್ರದ್ದೇ ಅದು. ಡೈರೆಕ್ಟಾಗಿ ಜಾಯ್ನ್ ಆಗಿಬಿಟ್ಟು ಇವರಿಗೆ ಪ್ರಸ್ತುತ ಮೆಸೇಜ್ ಮಾಡಿ ಸ್ನೇಹಿತರೆ, ಇವರು ನಿಮಗೆ ಸಿಗ್ತಾರೆ. ಆ್ಯಂಡ್ ಇವಾಗ ನೀವು ಇವ್ರ ಜೊತೆ ರಿಲೇಷನ್ಶಿಪ್ ಮಾಡ್ತೀರಾ, ಎಲ್ಲಾದರೂ ಹೋಗಬೇಕು ಬೇರೆ ಕಡೆ ಅಂತಂದರೆ ಹೆಂಗೆ ಹೋಗಬೇಕು? ಸೊ ಇವ್ರ ಹತ್ರನೇ ಒಂದು ಕಾರ್ ಇದೆ ಅದು ನೋಡಿ, ಇದರಲ್ಲೇ ಕರ್ಕೊಂಡು ನಿಮಗೆ ಸುತ್ತಾಡ್ತಾರೆ ಸ್ನೇಹಿತರೆ. ಸೊ ಏನೂ ಕೂಡ ತೊಂದರೆ ಇಲ್ಲ. ಅಲ್ಲ, ಅಷ್ಟೆಲ್ಲ ಸುತ್ತಾಡ್ತಾರೆ, ಅವರ ಮನೇಲಿ ಏನೂ ಕೂಡ ಕೇಳಲ್ವಾ ಇವ್ರಿಗೆ ಎಲ್ಲಿ ಹೋಗ್ತಿದೆ ಯಾರಿಗೂ ಅಂತ? ಸೊ ಗೊತ್ತಿದ್ದರೆ ತಾನೇ ಕೇಳೋದು. ಇವಾಗ ನೀವು ಅವ್ರ ಜೊತೆ ಮನೆಗೆ ಹೋಗ್ಬಿಟ್ಟು ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿದಾಗ ಯಾರಿಗೂ ಅಂತ ಕೇಳ್ತಾರೆ. ಗೊತ್ತಿಲ್ಲದೆ ಸೀಕ್ರೆಟಾಗಿ ನಿಮ್ಮನ್ನು ಪ್ರಸ್ತುತ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡಾಗ ಹೆಂಗೆ ಗೊತ್ತಾಗುತ್ತೆ? ಏನೂ ಕೂಡ ಗೊತ್ತಾಗಲ್ಲ. ನೋಡಿ ಸ್ನೇಹಿತರೆ, ಯಾರೂ ಕೂಡ ಓಪನ್ ಅಪ್ ಆಗಿ ಈಗಿನ ಒಂದು ಜನರೇಷನಲ್ಲಿ ಮುಚ್ಚಿಡ್ತಕ್ಕಂಥ ಹುಡುಗಿರು ಯಾರೂ ಇಲ್ಲ. ಎಲ್ಲನೂ ಕೂಡ ಓಪನ್ ಮೈಂಡೆಡ್. ನನಗೆ ಇದನ್ನು ಬೇಕು, ನಿನ್ನಿಂದ ಕೊಡೋಕ್ಕಾಗತ್ತಾ? ನನಗೆ ಇದೆಲ್ಲ ಆಸೆ, ಅದನ್ನೆಲ್ಲ ಕೂಡ ಈಡೇರಿಸ್ತೀಯ? ಹೀಗೆ ಓಪನ್ ಮೈಂಡೆಡ್ ಜನಗಳ ಮಧ್ಯೆ ನೀವು ಕೂಡ ಮುಚ್ಚು ಮರೆ ಮಾಡ್ದೇನೆ ಎಲ್ಲನೂ ಕೂಡ ಜಾಲಿಯಾಗಿ ಹ್ಯಾಪಿಯಾಗಿ ಅನುಭವಿಸ್ಬೇಕು ಅಂತ ನಾನು ಕೂಡ ಹೇಳ್ತೇನೆ. ಯಾಕಂದರೆ ಲೈಫ್ ಅನ್ನೋದು ಇವತ್ತು ಹೆಂಗಿದೆಯೋ ನಾಳೆ ಹೆಂಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇರೋಷ್ಟು ದಿನ ಆರಾಮಾಗಿರೋದು ನಮ್ಮೊಂದು ಕರ್ತವ್ಯ. ಅವರು ಕೂಡ ನಿಮ್ಮವ್ರಾಗಬೇಕು ಅಂದರೆ ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳು ನೋಡಿ, ಖುಷಿ ಪಡ್ತಕ್ಕಂಥ ವ್ಯಕ್ತಿ, ನೋಡೋದಕ್ಕೆ ಚೆಂದ ಇರ್ತಕ್ಕಂಥ ವ್ಯಕ್ತಿ ಮತ್ತು ಪಾಯಿಂಟ್ಗಳೇನು ಹೇಳಿದರು. ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ. ಆ್ಯಂಡ್ ವಾಟ್ಸಪ್ ಲಿಂಕಲ್ಲಿ ಜಾಯ್ನ್ ಆಗಿ ಅವರಿಗೆ ಮೆಸೇಜ್ ಮಾಡಿ. ಈ ಒಂದು ಕಾರ್ನಲ್ಲಿ ಇಬ್ಬರು ಕೂಡ ಸುತ್ತಾಡಿ. ಒಳಗಡೆ ಹಿಂಗಿದೆ ನೋಡಿ, 2 ರೀತಿಯಲ್ಲಿ ಇವರು ಚೇಂಜಸ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದು ಆಫ್ಟರ್ ಇತ್ತು, ಇವಾಗ ಬಿಫೋರ್ ಈ ರೀತಿ ಆಗಿದೆ ಸ್ನೇಹಿತರೆ. 2020ನೇ ಇಸ್ವಿಯಲ್ಲಿ ಈ ರೀತಿ ಮಾಡಿಸಿದ್ರು, ಇವಾಗ 2024 ಪ್ರಸ್ತುತ ಈ ರೀತಿ ಚೇಂಜಸ್ ಇದರಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೀವು ದುಡ್ಡು ಅಂತ ಖರ್ಚು ಅಂತ ಏನಾದರೂ ಆಗುತ್ತಾ ಅಂತ ಕೇಳ್ಬೋದು. 1 ರೂಪಾಯಿ ಕೂಡ ಖರ್ಚಾಗಲ್ಲ, ಟೆನ್ಷನ್ ತೆಗೆದುಕೊಳ್ಬೇಡಿ. ಅವ್ರದ್ದು ಎಲ್ಲ ಖರ್ಚು ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಬರೀ ಕಾರ್ನಲ್ಲಿ ನೀವು ಸುತ್ತಾಡಿಸೋದಕ್ಕೆ ಸ್ವಲ್ಪ ಡ್ರೈವಿಂಗ್ ಸ್ಕಿಲ್ನ ಕಲ್ತ್ಕೊಳ್ಳಿ. ಈ ಗೇರಿನ ಸಿಸ್ಟಮ್ ಬೇರೆ ಇದೆ, ಇದು ಗೇರಿನ ಸಿಸ್ಟಮ್ ಬೇರೆ ಇದೆ. ಈ ಒಂದು TV ಸಿಸ್ಟಮು, ಇದು TV ಸಿಸ್ಟಮ್ ಎಲ್ಲನೂ ಕೂಡ ಚೇಂಜಸ್ ಆಗಿದೆ. ಆ್ಯಂಡ್ ಸ್ಟೇರಿಂಗು ಸ್ಪೀಡ್ ಕಂಟ್ರೋಲರ್ಲಿ ಇದು ಕಂಟ್ರೋಲ್ ಆಗುತ್ತೆ ಸ್ಪೀಡಲ್ಲಿ. ಈ ಒಂದು ಸ್ಟೇರಿಂಗು ಇದು ಕಂಟ್ರೋಲ್ ಆಗೋಲ್ಲ, ಯಾಕಂದರೆ ಅದಕ್ಕೇ ಇವರು ಚೇಂಜ್ ಮಾಡಿಸಿರ್ತಕ್ಕಂಥದ್ದು. ಚೆನ್ನಾಗಿದೆ ಎಲ್ಲನೂ ಕೂಡ. ಅವರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಸ್ನೇಹಿತರೆ.
ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ. ನಮಸ್ತೆ.